ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ನೂತನ ಸರಣಿಯ ಮೂಲಕ ಮರಳಿ ಏದೇನಿಗೆ ಎನ್ನುವ ಸರಣಿಯ ಮೂಲಕ ದೇವರ ಸತ್ಯ ಸಂದೇಶವನ್ನು ಆಲಿಸಲು ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಸ್ವಾಗತವನ್ನು ಬಯಸುವಂತವನಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಮತ್ತೊಂದಾವರ್ತಿ ಬಹಳ ಒಂದು ವಿಶೇಷವಾದ ಒಂದು ಅಂಶವನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಈ ಒಂದು ಸಂದೇಶದ ಶೀರ್ಷಿಕೆ ಪರಿಪೂರ್ಣವಾದಂಥ ಸೃಷ್ಟಿ. ಈ ಪರಿಪೂರ್ಣವಾದಂಥ ಸೃಷ್ಟಿಯ ಬಗ್ಗೆ ನಾವು ಕಲಿಯುವಾಗ ಎಂಥ ಒಂದು ಪರಿಪೂರ್ಣತೆ ದೇವರ ಸೃಷ್ಟಿಯಲ್ಲಿತ್ತು. ದೇವರು ಆ ಏದೇನನ್ನು ಸೃಷ್ಟಿಸುವಂಥ ಸಮಯದಲ್ಲಿ ಅದು ಬಹಳಷ್ಟು ಸುಂದರವಾಗಿ, ಬಹಳಷ್ಟು ರಮ್ಯವಾಗಿ, ಮನೋಹರವಾಗಿ ಆ ಸೃಷ್ಟಿ ಇತ್ತು ಅನ್ನುವಂಥದ್ದು ನೋಡ್ತೇವೆ. ಭಾಳಷ್ಟು ಆ ಪರಿಪೂರ್ಣತೆಯಿಂದ ಆ ಸೃಷ್ಟಿ ಕೂಡಿತ್ತು. ಅಂತಹ ಒಂದು ಆ ಸೃಷ್ಟಿಗೆ ನಾವು ಮರಳಿ ಹೋಗುವಂಥ ಒಂದು ವಿಧಾನವನ್ನು ಈ ಸಂದೇಶದಲ್ಲಿ ನಾವು ಕಲಿಯುವಂಥವರಾಗಿದ್ದೇವೆ. ಈ ಸಂದೇಶಕ್ಕೆ ತೆರಳುವುದಕ್ಕಿಂತ ಮುಂಚಿತವಾಗಿ ನಾವು ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆ, ಈ ಒಂದು ದೇವರ ಸತ್ಯವೇದ ವಾಕ್ಯವನ್ನು ನಾವು ಕಲಿಯುವಾಗ ನಿನ್ನ ಕೃಪೆ, ನಿನ್ನ ಪ್ರಸನ್ನತೆ ನಮ್ಮ ಸಂಗಡ ಇರಲಿ ಸ್ವಾಮಿ. ಆ ಒಂದು ಪರಿಪೂರ್ಣವಾದಂಥ ಸೃಷ್ಟಿ ಅದು ಮನುಷ್ಯನಿಗೋಸ್ಕರ ನೀನು ಕೊಟ್ಟಂಥ ಆಶೀರ್ವಾದ ಸ್ವಾಮಿ. ಅಂಥ ಒಂದು ಸೃಷ್ಟಿಯಲ್ಲಿ ಪಾಪವು ಪ್ರವೇಶವಾದಾಗ ಆ ಆಶೀರ್ವಾದವನ್ನು ಮನುಷ್ಯರಾಗಿ ನಾವು ಕಳ್ಕೊಂಡಿದ್ದೇವೆ. ಆದರೆ ತಿರುಗಿ ಅಂಥದೇ ಒಂದು ನಿತ್ಯತ್ವದ ಏದೇನಿನ ಒಂದು ಪರಿಪೂರ್ಣತೆಗೆ ನಮ್ಮನ್ನು ನಡೆಸುವ ಹಾಗೆ ನಿನ್ನ ಆತ್ಮನು ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಲಿ ಎಂಬುದಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಈ ಪರಿಪೂರ್ಣವಾದಂಥ ಸೃಷ್ಟಿಯ ಬಗ್ಗೆ ನಾವು ನೋಡುವಾಗ ನಿಜವಾಗಿಯೂ ದೇವರು ಭಾಳಷ್ಟು ಕ್ರಮಬದ್ಧವಾಗಿ, ಭಾಳಷ್ಟು ವ್ಯವಸ್ಥಿತವಾಗಿ ಈ ಒಂದು ಸೃಷ್ಟಿಯನ್ನು ಮಾಡುವಂಥದ್ದು ನೋಡ್ತೇವೆ. ಎಷ್ಟು ವ್ಯವಸ್ಥಿತವಾಗಿ ಆತನ ಸೃಷ್ಟಿ ಇತ್ತು ಅಂತ ಹೇಳಿದರೆ, ನಮ್ಮ ಸತ್ಯವೇದದಲ್ಲಿ ಆದಿಕಾಂಡ 1ನೇ ಅಧ್ಯಾಯಕ್ಕೆ ನಾವು ತಿರುಗಿಸುವಾಗ ಮೊಟ್ಟ ಮೊದಲನೇದಾಗಿ ಆ ಕತ್ತಲೆಯಿಂದ ಕೂಡಿದಂಥ ಭೂಮಿಗೆ ದೇವರು ಬೆಳಕನ್ನು ಕೊಟ್ಟರು. ಆ ಬೆಳಕಿನ ನಂತರ ದೇವರು ಜಲಾಮೃತವಾಗಿದ್ದಂಥ ಸಂಪೂರ್ಣ ಭೂಮಿಯನ್ನು ಅದು ಬೇರೆ ಬೇರೆ ಮಾಡಿ ವಿಂಗಡಿಸಿದರು. ಒಂದು ಕಡೆ ಭೂಮಿ ಹಾಗೂ ಇನ್ನೊಂದು ಕಡೆ ಸಾಗರ. ಈ ರೀತಿಯಾಗಿ ದೇವರು ಭಾಳ ವ್ಯವಸ್ಥಿತವಾಗಿ ಆ ಭೂಮಿಯನ್ನು ವಿಂಗಡಣೆ ಮಾಡುವಂಥದ್ದು ನಾವು ನೋಡ್ತೇವೆ. ಅದಾದ ನಂತರ ಒಂದು ಗುಮ್ಮಟವಾಗಿ ಆಕಾಶವನ್ನು ದೇವರು ಸೃಷ್ಟಿ ಮಾಡ್ತಾರೆ. ಆ ಆಕಾಶವನ್ನು ದೇವರು ಸೃಷ್ಟಿ ಮಾಡಿ ಆ ಸಂಪೂರ್ಣ ಆ ಸೃಷ್ಟಿಗೆ ಒಂದು ಸ್ಥಾನವನ್ನು ದೇವರು ಕೊಡುವಂಥದ್ದು ನೋಡ್ತೇವೆ. ಸೊ ಅದಾದ ನಂತರ ದೇವರು ಆ ಒಣ ನೆಲದಲ್ಲಿ ಆ ಎಲ್ಲ ರೀತಿಯ ಕಾಯಿಪಲ್ಯ ಮರದ ಗಿಡಗಳನ್ನು ಆತನು ಸೃಷ್ಟಿ ಮಾಡುವಂಥದ್ದು ನೋಡ್ತೇವೆ ಪ್ರಿಯರೇ. ಈ ಎಲ್ಲ ಸೃಷ್ಟಿಗಳು 3ನೇ ದಿನದಲ್ಲಿ ದೇವರ ಒಂದು ಆಜ್ಞೆಯ ಪ್ರಕಾರ ಅದು ಉಂಟಾಯಿತು. ಅದಾದ ನಂತರ 4ನೇ ದಿನದಲ್ಲಿ ದೇವರು ಆ ಸಂಪೂರ್ಣ ಸೃಷ್ಟಿಗೆ ಬೆಳಕನ್ನು ಕೊಡಲಿಕ್ಕೆ ಸೂರ್ಯ ಚಂದ್ರರನ್ನು ಹಾಗೂ ನಕ್ಷತ್ರಗಳನ್ನು ದೇವರು ಉಂಟು ಮಾಡಿ ಅವುಗಳನ್ನು ಸಹ ಇರುಳಿಗೆ ಮತ್ತು ಹಗಲಿಗೆ ವಿಂಗಡಣೆ ಮಾಡಿ ದೇವರು ವ್ಯವಸ್ಥಿತವಾಗಿ ಇಟ್ಟರು ಎಂಬುದನ್ನು ನೋಡ್ತೇವೆ. ಅದಾದ ನಂತರ ದೇವರು 5ನೇ ಒಂದು ದಿನದಲ್ಲಿ ಆ ನೀರಿನ ಜಲಜಂತುಗಳು ಮತ್ತು ಪಕ್ಷಿಗಳನ್ನು ದೇವರು ಉಂಟು ಮಾಡುವಂಥದ್ದು ನೋಡ್ತೇವೆ. ಸೊ ದೇವರು ಆ ನೀರಿನಲ್ಲಿ ವಾಸಿಸ್ತಕ್ಕಂಥ ಎಲ್ಲ ರೀತಿಯ ಜಲಚರ ಪ್ರಾಣಿಗಳನ್ನು ದೇವರು ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ಆಕಾಶದಲ್ಲಿ ಹಾರಾಡ್ತಕ್ಕಂಥ ಎಲ್ಲ ರೀತಿಯ ಪಕ್ಷಿಗಳನ್ನು ದೇವರು ಸೃಷ್ಟಿ ಮಾಡಿದರು. ಅದಾದ ನಂತರ ಅವುಗಳ ಜಾತಿಗನುಸಾರವಾಗಿ ಅವುಗಳನ್ನು ದೇವರು ವಿಂಗಡಣೆ ಮಾಡಿ ಆಶೀರ್ವದಿಸಿದ್ರು ಎಂಬುದನ್ನು ನೋಡ್ತೇವೆ. ಅದಾದ ನಂತರ 6ನೇ ದಿವಸದಲ್ಲಿ ದೇವರು ಎಲ್ಲ ರೀತಿಯ ಮೃಗಗಳನ್ನು, ಪಶು ಪಕ್ಷಿಗಳನ್ನು ಹಾಗೂ ಮನುಷ್ಯರನ್ನು ದೇವರು ಉಂಟು ಮಾಡೋದು ನೋಡ್ತೇವೆ. ಭಾಳಷ್ಟು ಕ್ರಮಬದ್ಧವಾಗಿ, ವ್ಯವಸ್ಥಿತವಾಗಿ, ಭಾಳ ಸುಂದರವಾಗಿ ದೇವರು ಈ ಏದೇನನ್ನು ಉಂಟು ಮಾಡಿದರು. ಇಂಥ ಒಂದು ಪರಿಪೂರ್ಣವಾದಂಥ, ಇಂಥ ಒಂದು ಸುಂದರವಾದ ಏದೇನಿನಲ್ಲಿ ಸ್ವಲ್ಪ ಸಮಯದ ನಂತರ ಆ ಒಂದು ಸುಂದರತೆ, ಆ ಪರಿಪೂರ್ಣತೆ ಅದು ಹೆಚ್ಚು ದಿವಸಗಳಿರಲಿಲ್ಲ, ಹೆಚ್ಚು ಕಾಲ ಅದು ಉಳಿಲಿಲ್ಲ. ದೇವರು ಈ ಏದೇನು ಅದು ನಿರಂತರಕ್ಕೂ ಇರಬೇಕು. ನಾನು ಉಂಟು ಮಾಡುವಂಥ ಮನುಷ್ಯ ಈ ಏದೇನಿನಲ್ಲಿ ನಿರಂತರಕ್ಕೂ ಆತನು ಜೀವಿಸಬೇಕು, ದೇವರಿಂದ ಆಶೀರ್ವಾದವನ್ನು ಹೊಂದಬೇಕು, ದೇವರ ಪ್ರೀತಿಗೆ ಪಾತ್ರನಾಗಿ ಆತನು ಜೀವಿಸಬೇಕು, ಆತನ ಅಭಿವೃದ್ಧಿ ಆಗಬೇಕು ಎಂಬುದಾಗಿ ದೇವರು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸೃಷ್ಟಿ ಮಾಡುವಂಥದ್ದು ನೋಡ್ತೇವೆ. ಆದರೆ ಆ ಉದ್ದೇಶ ಬಹಳ ಕಾಲ ಅದು ಇರಲಿಲ್ಲ. ಸ್ವಲ್ಪ ಸಮಯದಲ್ಲೇ ಆ ದೇವರ ಉದ್ದೇಶಕ್ಕೆ ಚ್ಯುತಿಯನ್ನು ತರುವಂಥ ಒಂದು ಕೆಲಸ ನಡೀತದೆ. ಪಾಪವು ಆ ಏದೇನಿನಲ್ಲಿ ಪ್ರವೇಶವಾಗ್ತದೆ. ಅಲ್ಲಿವರೆಗೂ ಪಾಪ ಪ್ರವೇಶವಿಲ್ಲದೆ ಪಾಪ ಮುಕ್ತವಾಗಿದ್ದಂಥ ಆ ಪರಿಪೂರ್ಣ ಏದೇನಿನಲ್ಲಿ ಪಾಪ ಬೆಳಕಿಗೆ ಬರುವಂಥದ್ದಾಗಿದೆ. ಪಾಪ ಪ್ರವೇಶವನ್ನು ಪಡೆಯುವಂಥದ್ದು ನಾವು ನೋಡ್ತೇವೆ ಪ್ರಿಯರೇ. ಯಾವ ಕಾರಣಕ್ಕೆ ಈ ಪಾಪ ಬಂತು? ಎಲ್ಲಿಂದ ಈ ಪಾಪ ಬಂತು? ಅಷ್ಟೊಂದು ಪರಿಪೂರ್ಣವಾಗಿದ್ದಂಥ, ಸುಂದರವಾಗಿದ್ದಂಥ ಆ ಏದೇನಿನಲ್ಲಿ ಪಾಪದ ಪ್ರವೇಶಕ್ಕೆ ಕಾರಣವಾದಂಥದ್ದಾದರೂ ಏನು ಅನ್ನುವಂಥದ್ದನ್ನು ನಾವು ನೋಡುವಾಗ ಅದು ಮನುಷ್ಯರ ಆಯ್ಕೆ. ದೇವರು ಮನುಷ್ಯನಿಗೆ ಒಂದು ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು ಎಂಬುದನ್ನು ನೋಡ್ತೇವೆ. ಈ ಆಯ್ಕೆಯ ಸ್ವಾತಂತ್ರ್ಯದ ನಿಮಿತ್ತವಾಗಿ ಮನುಷ್ಯ
ಪಾಪವನ್ನು ಆಯ್ಕೆ ಮಾಡಿಕೊಳ್ಬೇಕಂತ ಪರಿಸ್ಥಿತಿ ಬಂತು. ಸೈತಾನನು ಆ ಪರಲೋಕದಲ್ಲಿ ನಡೆದಂಥ ಆ ಯುದ್ಧದಲ್ಲಿ ಮಿಖಾಯೇಲನ ವಿರುದ್ಧ ಆತನು ಸೋತವನಾಗಿ ಈ ಭೂಮಿಗೆ ದೊಬ್ಬಲ್ಪಡ್ತಾನೆ. ಈ ಭೂಮಿಗೆ ಬಿದ್ದಂಥ ಆ ಮಿಖಾಯೇಲನ ವಿರುದ್ಧ ಹೋರಾಡಿದಂಥ ಸೈತಾನನು ಈ ಭೂಮಿಯಲ್ಲಿ ದೇವರು ಪ್ರೀತಿಸುವಂಥ ಮನುಷ್ಯರನ್ನು ಸಹ ಮೋಸಗೊಳಿಸುವ ಅಥವಾ ವಂಚನೆಗೆ ಒಳಪಡಿಸುವಂಥ ಕೆಲಸಕ್ಕೆ ಆತನು ಮುಂದಾಗ್ತಾನೆ ಪ್ರಿಯರೇ. ಆ ಸಮಯದಲ್ಲಿ ಸೈತಾನನು ಮನುಷ್ಯರನ್ನ ವಂಚಿಸುವುದಕ್ಕೆ ಸರ್ಪದ ರೂಪದಲ್ಲಿ ಆತನು ಬರುವಾಗ ಹವ್ವಳು ಆ ಸೈತಾನದಿಂದ ವಂಚನೆ ಒಳಗಾಗಿ ಕೆಟ್ಟದ್ದನ್ನು ಆಯ್ಕೆ ಮಾಡಿಕೊಂಡು ದೇವರು ಈ ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡಿದಂಥ ಸಮಯದಲ್ಲಿ ಅವರಿಗೆ ಒಂದು ಮಾತನ್ನು ಹೇಳಿದರು. ಈ ತೋಟದಲ್ಲಿರ್ತಕ್ಕಂಥ ಎಲ್ಲ ಮರದ ಹಣ್ಣುಗಳನ್ನು ನೀವು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರ್ತಕ್ಕಂಥ ಆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ವಿಚಾರದಲ್ಲಿ ದೇವರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಆದರೆ ಈ ಹವ್ವಳು ದೇವರ ಎಚ್ಚರಿಕೆಯನ್ನು ಆಕೆಯು ಗಂಭೀರವಾಗಿ ಪರಿಗಣಿಸದೆ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ಲಿ ಎಂಬುದಾಗಿ ನೋಡ್ತೇವೆ. ಇವತ್ತು ಆಕೆ ಮಾಡಿದಂಥ ಆ ಒಂದು ಕೆಟ್ಟ ಆಯ್ಕೆ ಇಡೀ ಮನುಕುಲಕ್ಕೆ, ಇಡೀ ಸೃಷ್ಟಿಗೆ ಅದು ಮುಳುವಾಗಲಿಕ್ಕೆ ಕಾರಣ ಆಯಿತು. ಆಕೆ ಮಾಡಿದಂಥ ಆ ಒಂದು ಕೆಟ್ಟ ಆಯ್ಕೆ ಪಾಪದ ಪ್ರವೇಶಕ್ಕೆ ಕಾರಣವಾಯಿತು. ದೇವರಿಗೆ ಅವಿಧೇಯರಾಗಿ ನಡ್ಕೊಳ್ಳುವುದಕ್ಕೆ ಅದು ಕಾರಣವಾಯಿತು ಎಂಬುದಾಗಿ ಹೇಳ್ತೇವೆ. ಯಾಕಂದರೆ ದೇವರು ಯಾವಾಗಲೂ ಸಹ ಮನುಷ್ಯನಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ಆಯ್ಕೆ ಇಲ್ಲದೆ ದೇವರು ಯಾವುದನ್ನು ಸಹ ಒತ್ತಾಯವಾಗಿ ಇದನ್ನೇ ಮಾಡ್ರಿ ಎಂಬುದಾಗಿ ಒತ್ತಾಯಪಡಿಸುವನಲ್ಲ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ ಈ ರೀತಿಯಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ದೇವರು ಬಹಳಷ್ಟು ಪರಿಪೂರ್ಣವಾಗಿ ತನ್ನ ಸ್ವಂತ ಕೈಗಳಿಂದ ಉಂಟು ಮಾಡಿದಂಥ ಈ ಸೃಷ್ಟಿಯಲ್ಲಿ ದೇವರು ಆಯ್ಕೆಯ ಸ್ವಾತಂತ್ರ್ಯವನ್ನು ಮನುಷ್ಯನಿಗೆ ಕೊಡ್ತಾನೆ. ಈ ಕಡೆ ಜೀವವೃಕ್ಷದ ಹಣ್ಣು ಸಹ ಇತ್ತು, ಈ ಕಡೆ ಆ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥ ಹಣ್ಣು ಸಹ ಅವರ ಮಧ್ಯದಲ್ಲಿ ಇಡಲ್ಪಟ್ಟಿತ್ತು. ಆದರೆ ಆಯ್ಕೆ ಅವರಿಗೆ ಸೇರಿದ್ದು. ಯಾವುದನ್ನು ಅವರು ಆರಿಸ್ಕೊಳ್ತಾರೋ ಅದರ ಮೂಲಕವಾಗಿ ಅವರು ಫಲಿತಾಂಶವನ್ನು ಹೊಂದುವಂಥವರಾಗಿದ್ದರು. ಆ ಕಾರಣದಿಂದ ಮನುಷ್ಯನು ಆಯ್ಕೊಂಡಂಥ ಆ ಕೆಟ್ಟ ಆಯ್ಕೆ, ಆ ಒಂದು ಕೆಟ್ಟ ಆಯ್ಕೆ ಅವರ ಜೀವಿತವನ್ನು ಅದು ನಿರ್ಧರಿಸ್ತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ನಮ್ಮ ಸತ್ಯವೇದವನ್ನು ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 15ಕ್ಕೆ ತಿರುಗಿಸುವ ಹಾಗೆ ಸೈತಾನನು ಸಾಕಷ್ಟು ರೀತಿಯಲ್ಲಿ ಮನುಷ್ಯರನ್ನು ವಂಚಿಸುವನಾಗಿದ್ದಾನೆ. ಹವ್ವಳನ್ನು ವಂಚಿಸಿದ ಸೈತಾನ ಇಲ್ಲೂ ಸಹ ಈ ಅಂತ್ಯಕಾಲದಲ್ಲೂ ಸಹ ಮನುಷ್ಯರಾದಂಥ ನಮ್ಮನ್ನು ಆತನು ವಂಚನೆಗೆ ಗುರಿ ಮಾಡ್ತಾ ಇದ್ದಾನೆ. ನಮ್ಮನ್ನು ಸಹ ಆತನು ವಂಚಿಸಲಿಕ್ಕೆ ಕಾಯ್ದುಕೊಂಡಿದ್ದಾನೆ. ಆದ್ದರಿಂದ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿ ವೇಷ ಹಾಕಿಕೊಂಡು ಬಂದು ನಿಮ್ಮನ್ನು ವಂಚಿಸ್ತಾರೆ, ಆದರೆ ಒಳಗೆ ನೋಡಿದಾಗ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ. ಇವತ್ತು ಏದೇನು ತೋಟದಲ್ಲಿ ಸೈತಾನನು ಸರ್ಪದ ರೂಪದಲ್ಲಿ ಬಂದು ಹವ್ವಳನ್ನು ವಂಚಿಸುವಂತ ನೋಡ್ತೇವೆ. ಆ ಸರ್ಪದ ರೂಪದಲ್ಲಿ ಆತನು ಬಂದಂಥ ಸಮಯದಲ್ಲಿ ಆ ಹವ್ವಳು ಆ ವಂಚನೆಗೆ ಒಳಗಾದಳು. ದೇವರು ತಿನ್ನಬಾರದು, ಮುಟ್ಟಬಾರದು ಎಂಬುದಾಗಿ ಹೇಳಿದಂಥ ಆ ಹಣ್ಣನ್ನು ತಿನ್ನುವುದರ ಮೂಲಕ ಆಕೆ ಪಾಪವನ್ನು ಮಾಡಿದ್ಲು. ನಿತ್ಯ ಜೀವದ ಒಂದು ಆಶೀರ್ವಾದವನ್ನು ಆಕೆ ಕಳ್ಕೊಂಡ್ಳು. ಮನುಷ್ಯನು ನಿರಂತರಕ್ಕೂ ಬದುಕುವಂಥ ಆಶೀರ್ವಾದ ದೇವರಿಂದ ಕೊಡಲ್ಪಟ್ಟಿತ್ತು, ಆದರೆ ಆ ಆಶೀರ್ವಾದವನ್ನು ಅವರು ಕಳ್ಕೊಂಡ್ರು ಎಂಬುದಾಗಿ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಆ ಕಾರಣದಿಂದ ತಿರುಗಿ ಇವತ್ತು ಸೈತಾನನು ಹಲವಾರು ರೀತಿಯಲ್ಲಿ, ಅಲ್ಲಿ ಸರ್ಪದ ರೂಪದಲ್ಲಿ ಬಂದಂಥ ಸೈತಾನ್ ಇವತ್ತು ನಾನಾ ರೀತಿಯಲ್ಲಿ ಸತ್ಯವೇದ ವಾಕ್ಯವನ್ನು ತಿರುಚುವ ಮೂಲಕ, ಹಲವಾರು ಸುಳ್ಳು ಪ್ರವಾದಿಗಳ ಮೂಲಕ, ಸುಳ್ಳು ತತ್ವಗಳ, ಸುಳ್ಳು ಸಿದ್ಧಾಂತಗಳ ಮೂಲಕ ಮನುಷ್ಯರನ್ನು ವಂಚಿಸಲಿಕ್ಕೆ ಆತನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅಂಥ ಒಂದು ವಂಚನೆಗೆ ಒಳಗಾಗದಂತೆ ನೀವು ಎಚ್ಚರಿಕೆಯಾಗಿರ್ರಿ. ಯಾಕಂದರೆ ಅವರು ಒಳಗೆ ಹಿಡ್ಕೊಂಡು ಹೋಗುವ ತೋಳಗಳೇ ಎಂಬುದಾಗಿ ಸತ್ಯವೇದ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಪ್ರೇರಣೆ. ಆದ್ದರಿಂದ ನಾವು ಇಂಥ ಒಂದು ಸುಳ್ಳಾದ ತತ್ವಗಳನ್ನು ನಾವು ಕೈಗೊಂಡು ನಡೆಯುವಾಗ, ಸೈತಾನನ ವಂಚನೆಗಳಿಗೆ ನಾವು ಒಳಗಾಗುವಾಗ ಭಾಳಷ್ಟು ಎಚ್ಚರಿಕೆಯಾಗಿ ನಾವು ನಡೀಬೇಕಾಗಿದೆ. ಈ ಸಕಲ ಪಾಪ, ಸಕಲ ಕೆಟ್ಟತನ ಅದು ನಿಜವಾಗಿಯೂ ಸೈತಾನಿಂದ ಬಂತು. ಯಾಕಂದರೆ ದೇವರು ಕೆಟ್ಟತನಕ್ಕೆ ಕಾರಣನಲ್ಲ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. 1 ಥೆಸಲೋನಿಕ 5ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, ಸಕಲ ವಿಧವಾದ ಕೆಟ್ಟತನಕ್ಕೆ ನೀವು ದೂರವಾಗಿರ್ರಿ. ಅಲ್ಲಿ ಆದಾಮ ಹವ್ವರಿಗೂ ಸಹ ದೇವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅವರನ್ನು ಸೃಷ್ಟಿ ಮಾಡುವಂಥ ಸಮಯದಲ್ಲಿ ಅವರಿಗೆ ಎಲ್ಲ ರೀತಿಯ ಎಚ್ಚರಿಕೆ ಕೊಡಲ್ಪಟ್ಟಿತ್ತು. ಒಳ್ಳೆಯದರ ಕೆಟ್ಟದರ ಒಂದು ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ನೀವು ಮುಟ್ಟಲೂಬಾರದು, ತಿನ್ನಲೂಬಾರದು, ಅದನ್ನು ತಿಂದರೆ ನೀವು ಸಾಯುವಿರಿ ಎಂಬುದಾಗಿ ದೇವರು ಆ ಎಚ್ಚರಿಕೆಯನ್ನು ಕೊಟ್ಟಿದ್ದಾಗಿಯೂ ಸಹ ಅವಳು ಆ ದೇವರ ಎಚ್ಚರಿಕೆಯನ್ನು ನಿರಾಕರಿಸಿ, ಆ ದೇವರ ಎಚ್ಚರಿಕೆಯನ್ನು ತಿರಸ್ಕರಿಸಿ ಆಕೆ ಪಾಪಕ್ಕೊಳಗಾದಳು. ಇವತ್ತು ದೇವರು ನಮಗೂ ಸಹ ಸಾಕಷ್ಟು ರೀತಿಯಲ್ಲಿ ಆತನ ಪ್ರವಾದಿಗಳ ಮೂಲಕ, ಆತನ ಭಕ್ತರ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ.
ಇವತ್ತು ನಾವು ದೇವರಿಂದ ಈ ಒಂದು ಎಚ್ಚರಿಕೆಯನ್ನು ಪಡ್ಕೊಂಡು ವಂಚನೆಗೆ ಒಳಗಾಗದಂತೆ ಭಾಳ ದೃಢವಾಗಿ ನಿಂತ್ಕೊಳ್ಬೇಕಾಗಿದೆ. ಯಾಕಂತಂದರೆ ಆ ಪರಿಪೂರ್ಣವಾದ ಸೃಷ್ಟಿ ಭಾಳಷ್ಟು ಸುಂದರವಾಗಿತ್ತು, ಭಾಳಷ್ಟು ಕ್ರಮಬದ್ಧವಾಗಿತ್ತು. ದೇವರು ಅದನ್ನು ಭಾಳಷ್ಟು ವ್ಯವಸ್ಥಿತವಾಗಿ ಮನುಷ್ಯರಿಗೆ ಆಶೀರ್ವಾದದಾಯಕವಾಗಿ ಅದನ್ನು ಉಂಟು ಮಾಡಿದ್ನು. ಅಂಥದ್ದೇ ನಿತ್ಯತ್ವದ ಸೃಷ್ಟಿಗೆ ದೇವರು ಇವತ್ತು ನಮ್ಮನ್ನು ನಡೆಸಲಿಕ್ಕಿದ್ದಾನೆ. ದೇವರು ಆ ಇಸ್ರೇಲರನ್ನು ಐಗುಪ್ತ ದೇಶದಿಂದ ನಡೆಸ್ಕೊಂಡು ಬರುವಾಗ ಆ ಐಗುಪ್ತ ದೇಶದ ಬಿಡುಗಡೆಯಿಂದ ಅವರು ಹೊರಗಡೆ ಬಂದಂಥ ಸಮಯದಲ್ಲಿ ಭಾಳಷ್ಟು ಕಷ್ಟಕರವಾದ ಸ್ಥಿತಿಗತಿಗಳನ್ನು ಅವರು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು. ಭಾಳಷ್ಟು ಕಠಿಣವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಅವರು ಹಾದು ಹೋದರು. ಆದರೆ ಆ ಎಲ್ಲ ಕಠಿಣ ಪರಿಸ್ಥಿತಿಗಳನ್ನ ಮೀರಿ ಕೊನೆಯದಾಗಿ ಫಲಿತಾಂಶ ಅವರಿಗೆ ಹಾಲು ಜೇನು ಹರಿಯುವಂಥ ದೇಶವನ್ನು ದೇವರು ಇಟ್ಟಿದ್ದರು. ಅದೇ ರೀತಿಯಾಗಿ ಇವತ್ತು ನಮ್ಮ ಜೀವನದಲ್ಲಿಯೂ ಸಹ ಇವತ್ತು ಸಾಕಷ್ಟು ಕಷ್ಟಗಳ ಮಧ್ಯೆ ನಾವು ಹಾದೋಗ್ತಾ ಇದ್ದೀವಿ, ಸಾಕಷ್ಟು ಕಠಿಣ ಪರಿಸ್ಥಿತಿ ನಾವು ಎದುರಿಸ್ತಾ ಇದ್ದೀವಿ ಎಂಬುದಾಗಿ ಹೇಳುವಾಗ ಕೊನೆಯದಾಗಿ ದೇವರು ಭಾಳ ಸುಂದರವಾದಂಥ ಒಂದು ನಿತ್ಯತ್ವದ ಆ ಪರಿಪೂರ್ಣವಾದ ಏದೇನನ್ನು ದೇವರು ನಮಗೆ ಕೊಡಲಿಕ್ಕಿದ್ದಾರೆ. ಅಂಥ ಒಂದು ಏದೇನನ್ನು ನಾವು ಹೊಂದಬೇಕಾದ್ರೆ ನಮ್ಮ ಒಂದು ಆಯ್ಕೆ ಯಾವ ರೀತಿಯಲ್ಲಿರಬೇಕು, ಎಂಥ ಒಂದು ಆಯ್ಕೆಯನ್ನು ನಾವು ಮಾಡಬೇಕು. ಸತ್ಯವೇದದಲ್ಲಿ ಯಾವಾಗಲೂ ಸಹ ಮನುಷ್ಯನಿಗೆ ದೇವರು ಆಯ್ಕೆ ಮಾಡುವ ವಿಚಾರದಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ದೇವರು ಕೊಡ್ತಾ ಹೋಗಿದ್ದಾರೆ. ನಾವು ಮೋಶೆಯ ಜೀವಿತವನ್ನು ನೋಡ್ಬೋದು ಪ್ರಿಯರೇ. ಮೋಶೆ ಆತನಿಗೆ ಒಂದು ಕಡೆ ಆ ಫರೋಹ ರಾಜನ ದತ್ತು ಪುತ್ರನಾಗಿ ಜೀವಿಸುವಂಥ ಬಹಳ ದೊಡ್ಡ ಶ್ರೇಷ್ಠ ಸ್ಥಾನಮಾನ ಅವನಿಗಿತ್ತು. ಆದರೆ ಆತ ಇಸ್ರೇಲರನ್ನು ಬಿಡಿಸುವಂಥ, ಇಸ್ರೇಲರನ್ನು ದೇವರ ಮಾರ್ಗದಲ್ಲಿ ನಡೆಸುವಂಥ, ಆ ಇಸ್ರೇಲರ ಜೊತೆಯಲ್ಲಿ ಕಷ್ಟಕರವಾದ ಆ ಪರಿಸ್ಥಿತಿಗೆ ಒಳಗಾಗುವಂಥದ್ದನ್ನೇ ಆತನ ಆಯ್ಕೆ ಮಾಡಿಕೊಂಡ. ನಿಜವಾಗಿಯೂ ಆ ಒಂದು ಮೋಶೆಯ ಆಯ್ಕೆ ಇವತ್ತು ಕ್ರೈಸ್ತರಂತ ನಮಗೆ ಒಂದು ದೊಡ್ಡ ಪ್ರೇರಣೆಯನ್ನು ನಮ್ಮ ಜೀವಿತಕ್ಕೆ ಕೊಡಬೇಕು. ಒಂದು ಕಡೆ ಆತನಿಗೆ ಎಲ್ಲ ರೀತಿಯ ಸೌಭಾಗ್ಯ ಇದೆ, ಎಲ್ಲ ರೀತಿಯ ಆಶೀರ್ವಾದ ಅವನಿಗಿದೆ, ಎಲ್ಲ ರೀತಿಯ ಅನುಕೂಲಗಳು, ರಾಜನ ಒಂದು ಆಸ್ಥಾನದಲ್ಲಿರುವಂಥ ಅನುಕೂಲ ಮೋಶೆಗಿದ್ದಾಗಿಯೂ ಸಹ ಆತನು ದೇವರಿಗೋಸ್ಕರ, ಆತನು ದೇವರ ಪರವಾಗಿ ನಿಲ್ಲುವುದಕ್ಕೋಸ್ಕರ ಕಷ್ಟವನ್ನು ಆತನು ಆರಿಸ್ಕೊಂಡ. ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಹಾದು ಹೋಗಲಿಕ್ಕೆ ಆತನು ಮನಸ್ಸನ್ನು ಮಾಡ್ದ. ಒಂದು ದೃಢ ಸಂಕಲ್ಪವನ್ನು ಆತನು ಮಾಡ್ತಾನೆ. ಸಾಕಷ್ಟು ಸಮಯದಲ್ಲಿ ಇಸ್ರೇಲರು ಆತನಿಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು, ಆತನಿಗೆ ವಿರುದ್ಧವಾಗಿ ಹಠಮಾರಿಗಳಾಗಿ ಜೀವನ ಮಾಡಿದರು, ಆತನನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿದರು. ನಾವು ಐಗುಪ್ತ ದೇಶದಲ್ಲಿ ಇರುವಾಗಲೇ ಎಷ್ಟೋ ಚೆನ್ನಾಗಿದ್ದು, ಆದರೆ ಈ ಅರಣ್ಯದಲ್ಲಿ ನಮ್ಮನ್ನು ಸಾಯೋದಕ್ಕೆ ನೀನು ಕರ್ಕೊಂಡು ಬಂದಿದೆಯಾ ಎಂಬುದಾಗಿ ಮೋಶೆಗೆ ವಿರುದ್ಧವಾಗಿ ಆ ಜನರು ಮಾತಾಡಿದರು. ಆದಾಗ್ಯೂ ಸಹ ಎಲ್ಲಿಯೂ ಸಹ ಮೋಶೆ ನಿರಾಶನಾಗದೆ ಅವರ ವಿಚಾರದಲ್ಲಿ ದೇವರ ಹತ್ರ ಆತನು ಯಾವಾಗಲೂ ಸಹ ಮೊರೆ ಇಡ್ತಾ ಇದ್ದ. ದೇವರೇ, ಈ ಜನರನ್ನು ನೀನು ಕರ್ಕೊಂಡು ಬಂದಿದ್ದೀವ್ರನ್ನ ಕಾನಾನ್ ದೇಶಕ್ಕೆ ನೀನು ನಡೆಸಬೇಕು. ಒಂದು ವೇಳೆ ಈ ಜನರನ್ನು ನೀನು ಏನಾದರೂ ಕೋಪಗೊಂಡು ನಾಶ ಮಾಡೋದಾದರೆ ಮೊದಲು ನನ್ನನ್ನು ನಾಶ ಮಾಡು ಎಂಬುದಾಗಿ ದೇವರ ಮುಂದೆ ಭಾಳ ಸವಾಲಿನ ಒಂದು ಜೀವಿತವನ್ನು ಆತನು ಮಾಡ್ತಾನೆ. ಇವತ್ತು ಕ್ರೈಸ್ತರಾದ ನಮ್ಮ ಜೀವನದಲ್ಲಿಯೂ ಸಹ ಆಯ್ಕೆ ಅಂತಕ್ಕಂಥದ್ದು ಭಾಳ ಮುಖ್ಯ ಪ್ರಿಯರೇ. ಯಾವ ಒಂದು ಆಯ್ಕೆಯನ್ನು ಮಾಡ್ತಾ ಇದ್ದೇವೆ? ನಾನು ಜೀವ ಮರಣಗಳನ್ನು, ಆಶೀರ್ವಾದ ಶಾಪಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇವತ್ತು ಒಂದು ಕಡೆ ಜೀವ ಇದೆ, ಇನ್ನೊಂದು ಕಡೆ ಮರಣ ಇದೆ, ಇನ್ನೊಂದು ಕಡೆ ಆಶೀರ್ವಾದ ಇದೆ, ಮತ್ತೊಂದು ಕಡೆ ಶಾಪ ಇದೆ. ಯಾವುದನ್ನು ನಾವು ಆರಿಸ್ಕೊಳ್ಬೇಕು? ಏದೇನಲ್ಲಿಯೂ ಸಹ ಒಂದು ಕಡೆ ಜೀವವೃಕ್ಷದ ಹಣ್ಣಿತ್ತು, ಇನ್ನೊಂದು ಕಡೆ ಅವನು ಮರಣವನ್ನು ಸೂಚಿಸುವಂಥ ಒಳ್ಳೆಯದರ ಕೆಟ್ಟದರ ಹಣ್ಣಿತ್ತು. ಒಂದು ಕಡೆ ಆಶೀರ್ವಾದದ ಮರ, ಇನ್ನೊಂದು ಕಡೆ ಶಾಪದ ಮರ. ಆದರೆ ಈ ಆದಿ ತಂದೆ ತಾಯಿಗಳು ಶಾಪವನ್ನೇ ಆರಿಸ್ಕೊಳ್ಳುವಂಥದ್ದು ನೋಡ್ತೇವೆ. ಮರಣಕ್ಕೆ ಅವರು ತುತ್ತಾಗುವಂಥ ಪರಿಸ್ಥಿತಿಗೆ ಅವರು ಒಳಗಾದರು. ಸೈತಾನ್ ಅವರನ್ನು ಬಹಳವಾಗಿ ವಂಚನೆ ಮಾಡಿದ್ನು. ಇವತ್ತು ನಮ್ಮ ಒಂದು ಜೀವನದಲ್ಲಿಯೂ ಸಹ ಸೈತಾನ್ ನಮ್ಮನ್ನು ವಂಚಿಸ್ತಾ ಇದ್ದಾನೆ. ಯಾಕಂದರೆ ವಾಕ್ಯವನ್ನು ನಮಗೆ ತಿಳಿಸ್ತದೆ, ಪೇತ್ರನ ಒಂದು ಪತ್ರಿಕೆಯಲ್ಲಿ ಆತನು ಸಿಂಹದೋಪಾದಿಯಲ್ಲಿ ತನಗಿರುವ ಸಮಯ ಭಾಳ ಅಲ್ಪ ಎಂಬುದಾಗಿ ತಿಳಿದು ಆತನು ನಿಮ್ಮ ಮುಂದೆ ಆತನು ಬಂದಿದ್ದಾನೆ ಎಂಬುದಾಗಿ. ಅಂಥ ಒಂದು ಗರ್ಜಿಸುವ ಸಿಂಹದೋಪಾದಿಯಲ್ಲಿರುವಂಥ ಸೈತಾನನನ್ನು ನಾವು ಎದುರಿಸಬೇಕಾದ ಸಮಯದಲ್ಲಿ ಒಂದು ಒಳ್ಳೆಯ ಆಯ್ಕೆಯನ್ನು ನಾವು ಮಾಡಿಕೊಳ್ಬೇಕು. ದೇವರಿಗೆ ಮೆಚ್ಚುಗೆಯಾಗುವಂಥ ಆಯ್ಕೆಯನ್ನು ನಾವು ಅನುಸರಿಸುವಾಗ ಮಾತ್ರ ದೇವರ ಒಂದು ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ. ವಾಕ್ಯ ನಮ್ಗೆ ಹೇಳ್ತದೆ, ಇದಕ್ಕೆ ಭೂಮ್ಯಾಕಾಶಗಳು ಸಾಕ್ಷಿಗಳಾಗಿರಲಿ, ಆದ್ದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಇವತ್ತು ನಾವು ಜೀವವನ್ನು ಆರಿಸ್ಕೊಳ್ಬೇಕಾಗಿದೆ. ಅವರು ಮರಣವನ್ನು ಆರಿಸ್ಕೊಂಡ್ರು, ಅದರ ಪರಿಣಾಮವಾಗಿ ಎಲ್ಲ ಸಂತತಿಗೆ, ಲೋಕದ ಎಲ್ಲ ಜನರ ಮೇಲೆ ಮರಣ ಬಂತು. ಇವತ್ತು ನಾವು ಜೀವವನ್ನು ಆರಿಸ್ಕೊಳ್ಳುವಾಗ ಆ ನಿತ್ಯ ಜೀವವನ್ನು ನಾವು ಸೇರುವವರಾಗಿದ್ದೇವೆ. ಯಾಕಂದರೆ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಇವತ್ತು ಕ್ರಿಸ್ತನಾದಂಥ ಜೀವವನ್ನು ನಾವು ಆರಿಸ್ಕೊಳ್ಳೋದ್ರಿಂದ ಆ ಜೀವವಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ನಾವು ನಮ್ಮ ರಕ್ಷಕನಾಗಿ ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಆ ನಿತ್ಯ ಜೀವಕ್ಕೆ ನಾವು ಸೇರುವಂಥವರಾಗಿದ್ದೇವೆ. ಮುಂದೆ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. 1 ಪೇತ್ರ 2ನೇ ಅಧ್ಯಾಯ 1ನೇ ವಚನ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಆದ್ದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ.
ನಾವಿವತ್ತು ರಕ್ಷಣೆಯನ್ನು ಹೊಂದಬೇಕಾದ ಪಕ್ಷದಲ್ಲಿ ಈ ಎಲ್ಲ ಕೆಟ್ಟತನವನ್ನು, ಸೈತಾನಿಗೆ ಅನುಗುಣವಾದಂಥ ಈ ಎಲ್ಲ ಕಾರ್ಯಗಳನ್ನು ನಾವು ತ್ಯಜಿಸಬೇಕಾಗಿದೆ. ನಾವು ಎಲ್ಲ ವಂಚನೆಯನ್ನು, ಎಲ್ಲ ಕಪಟವನ್ನು, ಹೊಟ್ಟೆ ಕಿಚ್ಚನ್ನು ಹಾಗೂ ಎಲ್ಲ ಥರದ ನಿಂದೆಯನ್ನು ನಾವು ವಿಸರ್ಜಿಸಿ ರಕ್ಷಣೆಯನ್ನು ನಾವು ಹೊಂದಬೇಕು. ಇವತ್ತು ಕ್ರಿಸ್ತರಾದಂಥ ನಮ್ಮ ಜೀವನದಲ್ಲಿ ಈ ಸೈತಾನನ್ನು ನಮ್ಮನ್ನು ಆಕ್ರಮಣ ಮಾಡುವಾಗ ಎಲ್ಲ ರೀತಿಯ ಪಾಪಕ್ಕೆ ನಮ್ಮನ್ನು ಪ್ರೇರಿಸುವಂಥವನಾಗಿದ್ದಾನೆ, ಪಾಪಕ್ಕೆ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಆದರೆ ಆ ಎಲ್ಲ ಪಾಪದ ಕೃತ್ಯಗಳನ್ನು ನಾವು ತ್ಯಜಿಸುವಾಗ ಮಾತ್ರ ನಾವು ದೇವರ ರಾಜ್ಯವನ್ನು ಸೇರಲಿಕ್ಕೆ ಸಾಧ್ಯವಾಗ್ತದೆ. ವಾಕ್ಯ ನಮಗೆ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನ, ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರುವವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ, ಅದು ಎರಡನೆಯ ಮರಣ ಎಂದು ನನಗೆ ಹೇಳಿದನು. ಇವತ್ತು ಈ ಎಲ್ಲ ಪಾಪಗಳಿಗೆ ಒಳಗಾಗುವಂಥವರು, ಸೈತಾನನಿಂದ ಮಾತ್ರ ಪಾಪದ ಕೃತ್ಯಗಳು ಬರುವಂಥದ್ದಾಗಿದೆ, ಸೈತಾನನು ಮಾತ್ರ ಕೆಟ್ಟತನಕ್ಕೆ ಕಾರಣನಾಗಿದ್ದಾನೆ ಎಂಬುದಾಗಿ ಸತ್ಯವೇದ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಇಂಥ ಒಂದು ಆ ಕೆಟ್ಟತನದ ಕೃತ್ಯಗಳಿಗೆ ನಾವು ದೂರವಾದಾಗ ದೇವರಿಂದ ಬರುವಂಥ ನಿತ್ಯ ಜೀವನ ಹೊಂದಲಿಕ್ಕೆ ಸಾಧ್ಯ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಹೇಳ್ತದೆ, ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ, ಹಾಗಾದರೆ ಈ ಒಳ್ಳೆಯದಾಗಿದ್ದ ಸೃಷ್ಟಿಯಲ್ಲಿ ಕೆಟ್ಟದಕ್ಕೆ ಕಾರಣರಾದಂಥವರು ಯಾರು? ಯಾವ ಒಂದು ಕಾರಣದಿಂದ ಕೆಟ್ಟತನ ಬಂತು? ಸೈತಾನನು ದೇವರು ಪ್ರೀತಿಸುವಂಥ ಆ ಮಕ್ಕಳನ್ನು, ದೇವರು ಪ್ರೀತಿಸುವಂಥ ಆ ಪ್ರೀತಿಯ ಜನರನ್ನು ವಂಚನೆ ಮಾಡಲಿಕ್ಕೆ ಆತನು ಶಕ್ತನಾದ, ವಂಚನೆ ಮಾಡಲಿಕ್ಕೆ ಆತನು ಪ್ರೇರಿತನಾದ ಎಂಬುದಾಗಿ ನಾವು ಸತ್ಯವೇದ ವಾಕ್ಯದಲ್ಲಿ ನೋಡ್ತೀವಿ ಪ್ರೇರಣೆ. ಆದ್ದರಿಂದ ಇವತ್ತು ದೇವರು ಯಾವುದೇ ರೀತಿಯ ಕೆಟ್ಟತನಕ್ಕೆ ಆತನು ಕಾರಣನಲ್ಲ. ಆತನು ಎಲ್ಲ ಸೃಷ್ಟಿಯನ್ನು ಒಳ್ಳೆಯದಾಗಿ ಸೃಷ್ಟಿ ಮಾಡಿದ. ಆತನು ಪ್ರತಿ ದಿವಸ ಸೃಷ್ಟಿಯನ್ನು ನೋಡಿಕೊಂಡು ಬರುವಾಗ ಎಲ್ಲವೂ ಸಹ ಒಳ್ಳೆಯದಾಗಿತ್ತು. ಆತನ ಆ ಸೃಷ್ಟಿಯನ್ನು ನೋಡಿ ಭಾಳಷ್ಟು ಆನಂದಪಟ್ಟ. ಆ ಸೃಷ್ಟಿಯನ್ನು ನೋಡುವಾಗ ದೇವರಿಗೆ ನಿಜವಾಗಿ ಅದು ಸಂತೋಷವನ್ನು ತರುವಂಥದ್ದಾಗಿತ್ತು. ಎಂತಹ ಪರಿಪೂರ್ಣ ಸೃಷ್ಟಿ! ಆತನ ಮಾತಿನಿಂದ ಉಂಟಾದ ಸೃಷ್ಟಿ, ಆತನ ಕೈಯಿಂದ ಉಂಟಾದಂಥ ಮನುಷ್ಯ, ಎಲ್ಲ ಪ್ರಾಣಿ ಪಕ್ಷಿಗಳು ಭಾಳಷ್ಟು ಸಾಧುತ್ವದಿಂದ ಇದ್ದಂಥ ಪ್ರಾಣಿಗಳು. ಇಂಥ ಪರಿಪೂರ್ಣವಾದಂಥ ಸೃಷ್ಟಿಯಲ್ಲಿ ಪಾಪದ ಪ್ರವೇಶ ಬಂದಂಥ ಸಮಯದಲ್ಲಿ, ಪಾಪಕ್ಕೆ ಅವಕಾಶವನ್ನು ಕೊಟ್ಟಂಥ ಸಮಯದಲ್ಲಿ ಆ ಮನುಷ್ಯರ ಆಯ್ಕೆ ನಿಜವಾಗಿಯೂ ಅದು ಭಾಳಷ್ಟು ಘೋರವಾಗಿತ್ತು. ಅಂಥ ಒಂದು ಆಯ್ಕೆಯಿಂದ ಅವರು ದೇವರ ಆಶೀರ್ವಾದವನ್ನು ಕಳ್ಕೊಂಡು ಪಾಪಕ್ಕೆ, ನಿತ್ಯ ನಾಶನಕ್ಕೆ ತಮ್ಮನ್ನು ನಡೆಸ್ಕೊಂಡ್ರು ಎಂಬುದನ್ನು ನೋಡ್ತೇವೆ. ಇವತ್ತು ನಾವು ಕ್ರೈಸ್ತರಂಥ ನಮ್ಮ ಜೀವನದಲ್ಲಿ ಒಂದು ಭಾಳ ದೊಡ್ಡ ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕು. ಎಂಥ ಆಯ್ಕೆಯನ್ನು ಮಾಡ್ತಾ ಇದ್ದೇವೆ? ನಮ್ಮ ಒಂದು ಜೀವನದಲ್ಲಿ ಪ್ರತಿ ಕ್ಷಣ ನಾವಿಡುವಂಥ ಪ್ರತಿ ಹೆಜ್ಜೆಯಲ್ಲಿಯೂ ಸಹ ಆಯ್ಕೆಗಳು ಬರುವಂಥದ್ದಾಗಿದೆ. ಕೆಲವು ವಿಚಾರವಾದಿಗಳು ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ABCDನಲ್ಲಿ BCD ಎಂಬುದಾಗಿ ಹೇಳುವಾಗ B ಅಂತ ಹೇಳಿದರೆ ಬರ್ತ್, D ಅಂತ ಹೇಳಿದರೆ ಡೆತ್, ಆದರೆ C ಮಧ್ಯದಲ್ಲಿ ಬರುವಂಥ C ಅಂತ ಹೇಳುವಾಗ ಅದು ಚಾಯ್ಸ್, ಆಯ್ಕೆ. ನಮ್ಮ ಜೀವನ ಮತ್ತು ಮರಣ ಇವೆರಡರ ಮಧ್ಯೆ ಬರುವಂಥದ್ದೇ ಆಯ್ಕೆ ಎಂಬುದಾಗಿ ನೋಡ್ತೇವೆ. ನಮ್ಮ ಪ್ರತಿ ಜೀವನದ ಪ್ರತಿ ಹೆಜ್ಜೆಯಲ್ಲಿಯೂ ಪ್ರತಿ ಕ್ಷಣದಲ್ಲಿಯೂ ಈ ಆಯ್ಕೆ ಅನ್ನುವಂಥದ್ದನ್ನು ನಾವು ಎದುರಿಸ್ತಾ ಇದ್ದೇವೆ. ನಾವು ಮಾಡುವಂಥ ಪ್ರತಿ ಆಲೋಚನೆಗಳಲ್ಲಿ ಆಯ್ಕೆ ಇದೆ. ಯಾವುದನ್ನು ನಾವು ಆರಿಸ್ಕೊಳ್ಬೇಕು? ಸೈತಾನಿಗೆ ಸಂಬಂಧಪಟ್ಟಂಥ ಕೃತ್ಯಗಳು ಒಂದು ಕಡೆ ಇದೆ, ದೇವರಿಗೆ ಸಂಬಂಧಪಟ್ಟಂಥ ಕೃತ್ಯಗಳು ಒಂದು ಕಡೆ ಇದೆ. ಸೈತಾನನ ಗುಣಗಳು ಒಂದು ಕಡೆ ಇದೆ, ದೇವರ ಗುಣಗಳು ಒಂದು ಕಡೆ ಇದೆ. ಸೈತಾನನ ನರಕ ಒಂದು ಕಡೆ ಇದೆ, ದೇವರ ನಿತ್ಯ ಜೀವ ಒಂದು ಕಡೆ ಇದೆ. ಈ ಎರಡರಲ್ಲಿ ಯಾವುದನ್ನು ನಾವು ಆರಿಸ್ಕೊಳ್ತಾ ಇದ್ದೇವೆ? ಯಾವುದನ್ನು ನಾವು ನಮ್ಮ ಜೀವಿತಕ್ಕೆ ಭಾಳಷ್ಟು ಪ್ರಾಮುಖ್ಯ ಎಂಬುದಾಗಿ ಎಣಿಸ್ತಾ ಇದ್ದೇವೆ? ಆದಾಮ ಹವ್ವರಾದರೂ ದೇವರ ಮಾತಿಗೆ ಅವಿಧೇಯರಾದರು, ಕೆಟ್ಟದ್ದನ್ನು ಆರಿಸ್ಕೊಂಡ್ರು, ಪಾಪಕ್ಕೊಳಗಾದರು. ಆದರೆ ಇವತ್ತು ದೇವರು ನಮ್ಮನ್ನು ಈ ಒಂದು ನೀತಿಯ ಮಾರ್ಗದಲ್ಲಿ ನಡೀಲಿಕ್ಕೆ ದೇವರು ಕರೀತಾ ಇದ್ದಾನೆ. ನೋಹನ ಒಂದು ಉದಾಹರಣೆ ನಾವು ನೋಡಬಹುದು ಪ್ರಿಯರೇ. ಆ ಲೋಕದಲ್ಲಿ, ಸಮಸ್ತ ಲೋಕದಲ್ಲಿ ಪಾಪ ತುಂಬಿತ್ತು. ಮನುಷ್ಯರು ಆಲೋಚನೆ ಮಾಡುವಂಥ ಎಲ್ಲವೂ ಸಹ, ಹೃದಯದ ಆಲೋಚನೆಗಳೆಲ್ಲವೂ ಸಹ ಅದು ಕೆಟ್ಟದ್ದಾಗಿತ್ತು ಎಂಬುದಾಗಿ ವಾಕ್ಯ ಸಾಕ್ಷಿ ಕೊಡ್ತದೆ. ಅಂಥ ಒಂದು ಲೋಕದಲ್ಲಿ ಈ ನೋಹನು ದೇವರಿಗೆ ನೀತಿಯುಳ್ಳಂಥ ಮನುಷ್ಯನಾಗಿ, ದೇವರ ಪ್ರೀತಿಗೆ ಪಾತ್ರನಾದಂಥ ಮನುಷ್ಯನಾಗಿ ಆತನ ನಡ್ಕೊಂಡ. ಆತನ ಒಂದು ಆಯ್ಕೆ, ಆತನು ಸಹ ಇತರ ಜನರ ಜೊತೆಯಲ್ಲಿ ಸೇರಿ ದುಷ್ಟನಾಗಿ ನಡೀಬೋದಾಗಿತ್ತು. ದುಷ್ಟತ್ವದ ಪ್ರೇರಣೆ ಆತನ ಜೀವನದಲ್ಲೂ ಸಹ ಭಾಳಷ್ಟಿತ್ತು. ಎಲ್ಲ ಜನರು ಆತನನ್ನು ನೋಡಿ ಹುಚ್ಚ ಎಂಬುವ ರೀತಿಯಲ್ಲಿ ಆತನನ್ನು ಗೇಲಿ ಮಾಡಿದರು. ಆದರೆ ನೋಹ ಎಂದಿಗೂ ಸಹ ತನ್ನ ಒಂದು ಆಯ್ಕೆಯನ್ನು ಆತನ ಬದಲಿಸಲಿಲ್ಲ. ದೇವರಿಗೆ ವಿರುದ್ಧವಾದ ಆಯ್ಕೆಯನ್ನು ಮಾಡುವುದರಲ್ಲಿ ಆತನು ಎಂದಿಗೂ ಸಹ ತನ್ನ ಕೈಯನ್ನು ಹಾಕಲಿಲ್ಲ. ದೇವರಿಗೆ ಮೆಚ್ಚುಗೆಯಾಗುವ ಆಯ್ಕೆಯನ್ನು ಆತನು ಮಾಡಿಕೊಂಡ, ಆತನು ರಕ್ಷಿಸಲ್ಪಟ್ಟ. ಆ 8 ಜನರು ಮಾತ್ರ, ಆ ನೋಹನ ಕುಟುಂಬ ಮಾತ್ರ ಆ ನಾವೇ ಒಳಗಡೆ ಸೇರಿ ಅದು ರಕ್ಷಣೆಯನ್ನು ಹೊಂದಿತು. ಇವತ್ತು ನಾವು ಈ ಅಂತ್ಯಕಾಲದಲ್ಲಿ ಜೀವಿಸುವಾಗ ಆ ಒಂದು ನಿತ್ಯತ್ವದ ಏದೇನ್, ಆ ಒಂದು ಪರಮವಾದಂಥ ಕಾನಾನಿಗೆ ದೇವರು ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ನಮ್ಮ ಒಂದು ಆಯ್ಕೆ ಏನಾಗಿದೆ? ಯಾವ ಒಂದು ಆಯ್ಕೆಯನ್ನು ನಾವು ಮಾಡುವಂಥವರಾಗಿದ್ದೇವೆ? ನಿಜವಾಗಿಯೂ
ನಾವು ಮಾಡುವಂಥ ಆಯ್ಕೆ ನಮ್ಮನ್ನು ದೇವರ ಮಾರ್ಗಕ್ಕೆ ನಡೆಸ್ತಾ ಇದೆಯಾ? ನಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಹೆಜ್ಜೆ, ನಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ಸಹ ಯಾವ ವಿಚಾರಕ್ಕೆ ನಾವು ಒಳಗಾಗ್ತಾ ಇದ್ದೇವೆ? ಸೈತಾನನು ಭಾಳಷ್ಟು ಕಾರ್ಯ ಮಾಡ್ತಾ ಇದ್ದಾನೆ. ಯಾಕೆಂದರೆ ಲೋಕದ ಅಂತ್ಯದಲ್ಲಿ ನಾವು ಬಂದು ನಿಂತಿದ್ದೇವೆ. ಆತನಿಗಿರ್ತಕ್ಕಂಥ ಸಮಯ ಭಾಳ ಕಡಿಮೆ. ಆ ಕಡಿಮೆ ಸಮಯದಲ್ಲಿ ಸೈತಾನನು ನಮ್ಮನ್ನು ಶೋಧಿಸುವಂಥವನಾಗಿದ್ದಾನೆ. ಯೇಸು ಸ್ವಾಮಿಗೂ ಸಹ ಶೋಧನೆಗಳು ಬಂತು. ಆ ಕಲ್ಲುಗಳನ್ನು ನೀನು ರೊಟ್ಟಿಯನ್ನಾಗಿ ಮಾಡಿ ತಿನ್ನು ಎಂಬುದಾಗಿ ಹೇಳುವಾಗ 40 ದಿವಸ ಆ ಅರಣ್ಯದಲ್ಲಿ ಉಪವಾಸವಿದ್ದು ಹೊರಗಡೆ ಬಂದಂಥ ಯೇಸು ಸ್ವಾಮಿ ಸಾಕಷ್ಟು ದಣಿದಿದ್ದರು, ಸಾಕಷ್ಟು ಹಸಿವೆ ಆಗಿತ್ತು. ಅದೇ ರೀತಿಯಲ್ಲಿ ಆ ಒಂದು ಬೆಟ್ಟದ ಮೇಲೆ ಕರ್ಕೊಂಡೋಗಿ ನಿಲ್ಲಿಸಿ, ಈ ಲೋಕದ ಎಲ್ಲ ವೈಭವವನ್ನು ನಿನಗೆ ಕೊಡ್ತೇನೆ, ನನಗೆ ನಮಸ್ಕಾರ ಮಾಡಿ ಎಂಬುದಾಗಿ ಹೇಳುವಾಗ ಆ ಎಲ್ಲ ವೈಭವವನ್ನು ಪಡ್ಕೊಳ್ಳುವಂಥ ಆಶೆ ಯೇಸು ಸ್ವಾಮಿಗೆ ಇದ್ದಿದ್ರೆ ಇವತ್ತು ನಮ್ಮ ರಕ್ಷಣೆ ಸಾಧ್ಯವಾಗ್ತಾ ಇರಲಿಲ್ಲ. ಸೈತಾನನಿಗೆ ಅದು ಗೆಲುವಾಗ್ತಾ ಇತ್ತು. ಆದರೆ ಕ್ರಿಸ್ತನು ಮಾಡಿದಂಥ ಆ ಆಯ್ಕೆ, ಲೋಕವನ್ನು ಸೃಷ್ಟಿಸಿದಾತನು ಆತನು, ಅಂಥ ಸೃಷ್ಟಿಕರ್ತನ ಮುಂದೆ ಆ ಲೋಕದ ವೈಭವವನ್ನು ತೋರಿಸುವಾಗ ನಿಜವಾಗಿಯೂ ಆ ಸಂದರ್ಭವನ್ನು ನಾವು ನೆನಪು ಮಾಡಿಕೊಳ್ಬೇಕು ಪ್ರಿಯರೇ. ಇವತ್ತು ಸೈತಾನು ನಮ್ಮನ್ನು ಸಹ ಭಾಳಷ್ಟು ರೀತಿಯಲ್ಲಿ ಶೋಧಿಸ್ತಾ ಇದ್ದಾನೆ. ಭಾಳಷ್ಟು ರೀತಿಯಲ್ಲಿ ನಮ್ಮನ್ನು ಪಾಪದ ಕಡೆಗೆ ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ದೇವರ ಮಾರ್ಗದಿಂದ ನಮ್ಮನ್ನು ಸರಿಸಲಿಕ್ಕೆ ಸೈತಾನನು ನಮ್ಮನ್ನು ಯಾವಾಗಲೂ ಸಹ ನಮ್ಮನ್ನು ಆತನು ಪ್ರೇರಿಸುವಂಥವನಾಗಿದ್ದಾನೆ. ಇಂಥ ಒಂದು ಪ್ರೇರಣೆಯಲ್ಲಿ ನಿಜವಾಗಿ ನಮ್ಮ ನಿಲುವು ಏನು? ಯಾವ ಒಂದು ದೃಢವಾದ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ? ಯಾವ ಒಂದು ಆರಿಸುವಿಕೆಯಲ್ಲಿ ನಾವು ನಿಂತಿದ್ದೇವೆ? ಇವತ್ತು ದೇವರು ಜೀವವನ್ನು ಇಟ್ಟಿದ್ದಾರೆ, ಮರಣವನ್ನು ಇಟ್ಟಿದ್ದಾರೆ, ಆಶೀರ್ವಾದವೂ ಸಹ ಇದೆ, ಶಾಪವೂ ಸಹ ಇದೆ. ಯಾವುದನ್ನು ನಾವು ಆರಿಸ್ಕೊಳ್ತಾ ಇದ್ದೇವೆ? ನಾವು ದೇವರ ಆಶೀರ್ವಾದವನ್ನು ಆರಿಸ್ಕೊಳ್ಳೋದಾದರೆ, ದೇವರು ಕೊಡುವಂಥ ಆ ನಿತ್ಯ ಜೀವವನ್ನು ಆರಿಸ್ಕೊಳ್ಳೋದಾದರೆ ದೇವರಿಗೆ ತಕ್ಕ ಹಾಗೆ ನಾವು ನಡಿಬೇಕಾಗ್ತದೆ. ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕಾಗ್ತದೆ. ದೇವರಿಗೆ ಸಮೀಪಸ್ಥರಾಗಿ ನಾವು ಜೀವಿಸುವಾಗ ಮಾತ್ರ ಆ ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ. ಆ ಕಾರಣದಿಂದ ಇವತ್ತು ನಾವು ಈ ಸಮಯದಲ್ಲಿ ಈ ಸಂದೇಶವನ್ನು ಕೇಳುವಾಗ ನಾವು ನಿರ್ಧಾರ ಮಾಡೋಣ, ಯಾವ ಒಂದು ಆಯ್ಕೆ ನಮ್ಮದಾಗಿದೆ, ಯಾವ ಒಂದು ಆಯ್ಕೆಗೆ ನಾವು ಒಳಪಡ್ತಾ ಇದ್ದೇವೆ. ನೋಹನ ರೀತಿಯಲ್ಲಿ ಪಾಪ ತುಂಬಿದರೂ ಸಹ ಆ ನೀತಿಯ ಜೀವಿತವನ್ನು ನಾವು ಜೀವಿಸಲಿಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ, ಅಥವಾ ಯೇಸು ಕ್ರಿಸ್ತನ ರೀತಿಯಲ್ಲಿ ಮನುಷ್ಯನ ರಕ್ಷಣಾರ್ಥವಾಗಿ ಆತನು ಒಂದು ಒಳ್ಳೆಯ ಆಯ್ಕೆಯನ್ನು ಮಾಡಿಕೊಂಡ, ಸೈತಾನನ್ನು ಎದುರಿಸುವಂಥ ಕೆಲಸವನ್ನು ಯೇಸು ಸ್ವಾಮಿ ಮಾಡಿದರು. ಅಂಥ ಒಂದು ಆಯ್ಕೆ ಇವತ್ತು ನಮ್ಮದಾಗಿದೆ ಎಂಬುದಾಗಿ ನಾವು ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಬೇಕು. ಆದ್ದರಿಂದ ನಾವು ಮಾಡುವಂಥ ಆಯ್ಕೆ ಮೂಲಕವಾಗಿ ದೇವರು ನಮ್ಮನ್ನು ಗಮನಿಸುವಂಥವರಾಗಿದ್ದಾರೆ. ಯಾವ ಆಯ್ಕೆಯನ್ನು ಮಾಡ್ಕೊಳ್ತೇವೋ ಅದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದ್ಕೊಳ್ತೇವೆ ಪ್ರಿಯರೇ. ಇವತ್ತು ನಾವು ಒಂದು ಒಳ್ಳೆಯ ಆಯ್ಕೆಯನ್ನು ಮಾಡೋಣ. ಇವತ್ತು ನಾನು ವೈಯಕ್ತಿಕವಾಗಿ ಆ ಪರಿಪೂರ್ಣವಾದಂಥ ಸೃಷ್ಟಿಯನ್ನು ತಿರುಗಿ ನಾನು ಹೊಂದಲಿಕ್ಕೆ ಬಯಸುವಂಥವನಾಗಿದ್ದೇನೆ. ಅಂಥ ಒಂದು ನಿರ್ಧಾರವನ್ನು ನಾನು ಮಾಡಲಿಕ್ಕೆ ಇವತ್ತು ಒಂದು ಹೆಜ್ಜೆಯನ್ನು ಇಡುವಂಥವನಾಗಿದ್ದೇನೆ. ನೀವು ನನ್ನೊಂದಿಗೆ ಸೇರುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳಂಥ ಪರಲೋಕದ ತಂದೆ, ಈ ಒಂದು ಸಮಯದಲ್ಲಿ ಸ್ವಾಮಿ, ಆ ಒಂದು ಆದಿ ತಂದೆ ತಾಯಿಗಳಂಥ ಆದಾಮ ಹವ್ವರು ಮಾಡಿದಂಥ ಆ ಒಂದು ಆಯ್ಕೆ ಅವರನ್ನು ಮರಣದ ಹಾದಿಗೆ ನಡೆಸಿತು ಸ್ವಾಮಿ. ಇವತ್ತು ಸಹ ನೀನು ನಮ್ಮ ಮುಂದೆ ಜೀವದ ಹಾಗೂ ಮರಣದ ಆಯ್ಕೆಗಳನ್ನು ಇಟ್ಟಿದ್ದಿ. ಯಾವ ಆಯ್ಕೆಯನ್ನು ನಾವು ಮಾಡ್ತೇವೋ ಅದರ ತಕ್ಕ ಪ್ರತಿಫಲವನ್ನು ನೀನು ಕೊಡುವನಾಗಿದ್ದಿ ಸ್ವಾಮಿ. ಒಳ್ಳೆಯ ಆಯ್ಕೆಗಳನ್ನು ನಾವು ಮಾಡುವುದಕ್ಕೆ ನಮಗೆ ದೃಢ ನಿರ್ಧಾರವನ್ನು, ಒಳ್ಳೆಯ ಮನಸ್ಸನ್ನು ಕೊಡೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ತಂದೆ. ಆಮೆನ್.